ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ, ಅದಕ್ಕೆ ನಾನಾ ಔಷಧಿಯ ತಂದು ಹೊರೆವರು, ನಾನು ಆ ಪರಿಯಲ್ಲಿ ಹೊರೆಯೇನು. ಅದೇನು ಕಾರಣವೆಂದಡೆ, ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ, ಕೂಡಲ ಸಂಗಮ ದೇವ ನಿಮ್ಮ ಪುರಾತನ ಪ್ರಸಾದವಲ್ಲದೆ ಅನ್ಯವ ಕೊಂಡಡೆ ನಿಮ್ಮಾಣೆ. ಇದು ಬಸವಣ್ಣನವರ ಒಂದು ಅಪರಿಚಿತವಾದ ವಚನ. ಅಂದರೆ ಬಹಳ ಜನ ಈ ವಚನವನ್ನು ಹೇಳಲ್ಲ, ಈ ವಚನದಂತೆ ನಡ್ಕೊಳ್ಳಲ್ಲ. ಬಹಳ ಜನರಿಗೆ ವಚನನೇ ಗೊತ್ತಿಲ್ಲ ಅಂತಂದಾಗ ಅದ್ರ ಬಗ್ಗೆ ವಿಚಾರ ವಿಮರ್ಶೆ ಮಾಡುವಂಥದ್ದು ನಿಂತು ಹೋಗ್ಬಿಟ್ಟಿದೆ. ಎಲ್ಲೆಲ್ಲಿ ನೋಡಿದ್ರು ಔಷಧಿ ಔಷಧಿ ಔಷಧಿ, ಎಲ್ಲೆಲ್ಲಿ ನೋಡಿದ್ರು ದವಾಖಾನೆ, ಎಲ್ಲೆಲ್ಲಿ ನೋಡಿದ್ರು ಡಾಕ್ಟ್ರು. ಮತ್ತು ಯಾವ ದವಾಖಾನೆಯೂ ಖಾಲಿನೇ ಇಲ್ಲ. ಎಲ್ಲರೂ ಬಸವಣ್ಣವ್ರ ಬಗ್ಗೆ ಮಾತನಾಡ್ತಾರೆ. ಬಸವ ಜಯಂತಿ ಮಾಡಿದ್ದಾರೆ. ಇವತ್ತು ಸಾವಿರಾರು ಕಡೆ ಲಕ್ಷಾಂತರ ಜನ, ಕೋಟಿ ಜನ, ಕೋಟಿ ಕೋಟಿ ಜನ ಬಸವ ಜಯಂತಿ ಆಚರಿಸಿದ್ದಾರೆ. ಆದರೆ ಆ ಬಸವಣ್ಣನವರು ಅನುಭವಿಸಿದ ಸುಖವನ್ನ, ಆಧ್ಯಾತ್ಮಿಕ ಸುಖವನ್ನ, ಆ ಲಿಂಗ ಸುಖವನ್ನ ಅನುಭವಿಸ್ತಾ ಇದ್ದಾರಾ ಅಂದ್ರೆ ಬೆರಳೆಣಿಕೆ ಅಷ್ಟು ಜನನು ಸಿಕ್ಕಲ್ವೇನೋ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಯುಗದಲ್ಲಿ, ಈ ಯುಗವನ್ನು ವಿಜ್ಞಾನ ಯುಗ ಅಂತ ಕರೀತಾರೆ. ಆಮೇಲಿಂದ ವಿಜ್ಞಾನ ಯುಗ ಅಂತ ಹೇಳ್ಬೋದು, ಕೈಗಾರಿಕೆಗಳ ಯುಗ ಅಂತ ಹೇಳ್ಬೋದು. ಹಾಗೇನೆ ಈ ಯುಗವನ್ನು ರೋಗಗಳ ಯುಗ, ಔಷಧಿಗಳ ಯುಗ, ದವಾಖಾನೆಗಳ ಯುಗ ಅಂತಲೂ ಕರಿಬಹುದು. ಹಿಂದೆ ಎಲ್ಲ ದೊಡ್ಡ ದೊಡ್ಡ ಗುಡಿ ಕಟ್ತಿದ್ರು. ಈಗಲೂ ದೊಡ್ಡ ಗುಡಿ ಕಟ್ತಾರೆ, ತುಂಬಾ ಕಡಿಮೆ. ಇವಾಗ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಕಟ್ತಾ ಇದ್ದಾರೆ. ಎಷ್ಟೆಷ್ಟು ದೊಡ್ಡ ಹಾಸ್ಪಿಟ್ಲ್ಗಳು ಅಂತಂದ್ರೆ ಗ್ಲೋಬಲ್ ಹಾಸ್ಪಿಟ್ಲ್ಗಳು, ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲು, ಮಲ್ಟಿ ಸ್ಪೆಷಲ್ ಹಾಸ್ಪಿಟ್ಲು, ಬೇಕಾದಷ್ಟು ಹಾಸ್ಪಿಟ್ಲ್ಗಳು ಕಟ್ತಾ ಇದ್ದಾರೆ. ಇವರೆಲ್ಲ ಸೇರಿ, ಈ ಹಾಸ್ಪಿಟ್ಲ್ಗಳು, ಈ ಡಾಕ್ಟರ್ಗಳು ಎಲ್ಲರೂ ಸೇರಿ ಜಗತ್ತಿಗೆ ಆರೋಗ್ಯ ಕೊಡ್ತಾ ಇದ್ದಾರಾ? ರೋಗಿಗಳು ಆನಂದ ಪಟ್ಟು ನನ್ನ ಜೀವನದಲ್ಲಿ ಸಾರ್ಥಕ ಆಯಿತು, ನಾನು ಹಾಸ್ಪಿಟ್ಲಿಗೆ ಹೋಗಿದ್ದು, ನಾನು ಆನಂದವಾಗಿದ್ದೀನಿ ಅಂತ ಹೇಳುವ ರೋಗಿಗಳು ಯಾರಾದರೂ ಇದ್ದೀರಾ? ಇಲ್ಲ. ಬಹಳ ಜನರು ಸುದ್ದಿ ಏನಪ್ಪ ಅಂದರೆ, ನಾವು ಹಾಸ್ಪಿಟ್ಲಿಗೆ ಹೋಗಕ್ಕೆ ಮುಂಚೆ ತುಂಬ ಚೆನ್ನಾಗಿದ್ವಿ, ಅಥವಾ ರೋಗ ಇತ್ತು, ಇಷ್ಟೊಂದು ಕಷ್ಟ ಇರಲಿಲ್ಲ, ಇಷ್ಟೊಂದು ತ್ರಾಸ ಇರಲಿಲ್ಲ, ಇವಾಗ ವಿಪರೀತ ತ್ರಾಸ ಆಗ್ತಾ ಇದೆ ಅನ್ನುವಂಥವರೇ ಬಹಳ ಜನ. ಹಾಗಾದರೆ ಇಷ್ಟೆಲ್ಲ ಹಾಸ್ಪಿಟ್ಲುಗಳಿದ್ದು, ಇಷ್ಟೆಲ್ಲ ಡಾಕ್ಟ್ರುಗಳಿದ್ದು, ಆರೋಗ್ಯ ಇಲಾಖೆ ಅಂತಿದೆ, ಆಶಾ ಕಾರ್ಯಕರ್ತರು ಅಂತಿದ್ದಾರೆ, ಎಲ್ಲರೂ ಸೇರಿ ಜಗತ್ತಿಗೆ ಏನು ಕೊಡ್ತಾ ಇದ್ದಾರೆ? ರೋಗಿಗಳು ಸುಖವಾಗಿದ್ದಾರ? ಮತ್ತು ಒಂದು ಕಾಯಿಲೆ ಪೂರ್ಣ ಹುಷಾರಾಗಿ ಇನ್ನು ಅವನೆಂದು ಹಾಸ್ಪಿಟ್ಲಿಗೆ ಹೋಗ್ಲಾರ್ದಂಗೆ ಆಗುತ್ತಾ? ಇಲ್ಲ. ಒಂದು ಸಾರಿ ಅವನೇನಾದರೂ ಪ್ರವೇಶ ಮಾಡ್ದ ಅಂತಂದರೆ ಹಾಸ್ಪಿಟ್ಲಿಗೆ, ಅವನು ಅಥವಾ ಆಕೆ, ಪುರುಷ ಇರಲಿ ಮಹಿಳೆ ಇರಲಿ, ಒಂದು ಸಾರಿ ಪ್ರವೇಶ ಮಾಡ್ದ ಅಂತಂದರೆ ಇನ್ನು ಜೀವನ ಪರ್ಯಂತ ಖಾಯಂ ಸದಸ್ಯ. ನೆನ್ನೆ ಒಬ್ಬರು ಡಾಕ್ಟ್ರು ಬಂದಿದ್ರು, ಅವರು ಹೇಳ್ತಾ ಇದ್ರು, ಅವರು ಡಾಕ್ಟ್ರೇನೆ, ಕಣ್ಣಿನ ಡಾಕ್ಟ್ರು, ಅವರು ನಮ್ಮ ನೀಲಮ್ಮ ಅವ್ರ ಸಂಬಂಧಿಕರು. ಬರ್ತಾರೆ ನಾಡಿದ್ದು, ಪ್ರಾಯಶಃ ಬಂದು ಅವರು ನಿಮ್ಮ ಜೊತೆ ನಮ್ಮ ಜೊತೆ ಎಲ್ಲ ಮಾತಾಡ್ತಾರೆ. ಅವರು 2 ಜನ ಮಕ್ಕಳು, ಅಂದರೆ ಇಬ್ಬರು ಡಾಕ್ಟ್ರೇನೆ, ಅವರು ಗಂಡ ಹೆಂಡತಿ ಇಬ್ಬರು ಡಾಕ್ಟ್ರು. ಅವ್ರು 2 ಜನ ಮಕ್ಕಳು, ಒಂದು 8 ವರ್ಷದ ಹುಡುಗ, ಇನ್ನೊಂದು 5 ವರ್ಷದ ಹುಡುಗಿ. ಆ ಮಕ್ಕಳಿಗೆ ಯಾವುದೇ ರೀತಿ ವ್ಯಾಕ್ಸಿನ್ನು ಹಾಕ್ಸಿಲ್ಲ. ಏನು ನೀವು ಹುಟ್ಟಿದ 15 ದಿವಸಕ್ಕೋ ಅಥವಾ ಹುಟ್ಟಿದ ಕೂಡಲೇ ಹಾಕ್ತಾರೋ ನನಗೆ ಗೊತ್ತಿಲ್ಲ ವ್ಯಾಕ್ಸಿನ್ ಹಾಕೋದು. ಅಲ್ಲಿಂದ ಶುರುವಾದರೆ 5 ವರ್ಷ 8 ವರ್ಷ ಆಗೋವರೆಗೂ ಸಾಮಾನ್ಯ ಒಂದಲ್ಲ ಒಂದು ವ್ಯಾಕ್ಸಿನ್ 6 ತಿಂಗಳಿಗೆ, ವರ್ಷಕ್ಕೆ, 2 ವರ್ಷಕ್ಕೆ ಇದ್ದೇ ಇರ್ತದೆ. ಅವರಿಬ್ಬರು ಮಕ್ಕಳಿಗೆ ಅವರು ಯಾವ ವ್ಯಾಕ್ಸಿನ್ನು ಹಾಕ್ಸಿಲ್ಲ, ಇಬ್ಬರು ಡಾಕ್ಟ್ರೇನೆ.
ಆದರೆ ಆ ಮಕ್ಕಳು ಆರೋಗ್ಯವಾಗಿದ್ದಾರೆ, ಆನಂದವಾಗಿದ್ದಾರೆ. ಮತ್ತೆ ಬೇರೆ ಮಕ್ಕಳು ಹೇಗಿರ್ತಾರೋ ಹಾಗೆ ಅದಕ್ಕಿಂತ ಚೆನ್ನಾಗಿದ್ದಾರೆ. ಹಾಗಾದರೆ ವ್ಯಾಕ್ಸಿನ್ ಕತೆ ಏನು? ಅದು ಅಗತ್ಯ ಇದೆಯಾ? ಮತ್ತೆ ಒಂದು ಕಾಲದಲ್ಲಿ ಅಗತ್ಯ ಇತ್ತು ಅದು. ನಾವು ಚಿಕ್ಕವರಿದ್ದಾಗ ಗಮನಿಸಿದ್ದೀವಿ ನಾವು. ಅಂದರೆ ಆವಾಗೆಲ್ಲ ಸಿಡುಬು, ಆಮೇಲೆ ಕಜ್ಜಿ, ಅದು ಇದು, ಅದು ಹಾಸ್ಟೆಲ್ಗಳಲ್ಲಿರೋ ಮಕ್ಕಳಿಗೆಲ್ಲ ಜಾಸ್ತಿ ಬರ್ತಾ ಇತ್ತು. ಆವಾಗ ಇಂಜೆಕ್ಷನ್ ಅವಶ್ಯಕತೆ ಇತ್ತು, ವ್ಯಾಕ್ಸಿನ್ ಅವಶ್ಯಕತೆ ಇತ್ತೇನೋ. ಆವಾಗಲೂ ಇರಲಿಲ್ಲ ಹಾಗೆ ನೋಡ್ತಾ ಹೋದರೆ. ಸ್ವಚ್ಛತಾ ಪ್ರಜ್ಞೆಯನ್ನು ಹಾಸ್ಟೆಲ್ಗಳಲ್ಲಿ ತಾಯಿ ತಂದೆಗಳು ಮಕ್ಕಳಿಗೆ ಸ್ವಚ್ಛತಾ ಪ್ರಜ್ಞೆ, ಅವರು ಸ್ವಚ್ಛವಾಗಿದ್ದುಕೊಂಡು ಮಕ್ಕಳಿಗೂ ಸ್ವಚ್ಛತಾ ಪ್ರಜ್ಞೆ ಕಲಿಸಿದ್ರೆ, ಶುದ್ಧ ಕುಡಿಯುವ ನೀರು, ಆಮೇಲೆ ಒಳ್ಳೆ ಆಹಾರ ಕೊಟ್ಟರೆ ಖಂಡಿತವಾಗಿ ಯಾವ ಮಕ್ಕಳಿಗೂ ಕೂಡ ವ್ಯಾಕ್ಸಿನ್ ಅಗತ್ಯ ಬೀಳಲ್ಲ. ಆದರೆ ಇದನ್ನು ಯಾರೂ ಒಪ್ಪಲ್ಲ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಡಾಕ್ಟ್ರುಗಳು, ಚಿಂತಕರು, ನಮ್ಮಂತಹ ಕೆಲವರು ನಿಸರ್ಗ ಚಿಕಿತ್ಸಾ, ನಿಸರ್ಗೋಪಚಾರದ ಪ್ರೇಮಿಗಳು ಒಪ್ತೀವಿ, ನಾವು ಆ ಥರ ನಡ್ಕೊಳ್ತೀವಿ. ನಮ್ಮನ್ನ ಅವರು ಇಂಪ್ರಾಕ್ಟಿಕಲ್ ಅಂತ ಹೇಳ್ತಾರೆ, ಅಪ್ರಾಯೋಗಿಕರು ಇವರು ಅಂತ ಹೇಳ್ತಾರೆ. ಪರವಾಗಿಲ್ಲ, ನಮ್ಮನ್ನ ಅಂದ್ರೂ ಅಪ್ರಾಯೋಗಿಕರು ಅಂತ ಅಂದ್ರೂ ಪರವಾಗಿಲ್ಲ. ಯಾಕೆ ಅಂದರೆ ನಾವು ಆ ಅಪ್ರಾಯೋಗಿಕರು ಅನ್ನುವ ಬಿರುದನ್ನು ಹೊತ್ತುಕೊಂಡು ನಾವು ಇವತ್ತಲ್ಲ ನಾಳೆ, ಇನ್ನು 10 ವರ್ಷ ಹೋಗಲಿ, ಇನ್ನು 20 ವರ್ಷ ಹೋಗಲಿ, 50 ವರ್ಷ ಹೋಗಲಿ, ಮುಂದಿನ ಪೀಳಿಗೆ, ಮುಂದಿನ ಮಕ್ಕಳು ಖಂಡಿತವಾಗಿಯೂ ನಮ್ಮ ಮಾರ್ಗಕ್ಕೆ ಬಂದೇ ಬರ್ತಾರೆ ಅನ್ನೋ ವಿಶ್ವಾಸ ಇದೆ. ಈಗ ಅದರ ಲಕ್ಷಣಗಳು ಕಾಣ್ತಾ ಇದ್ದಾವೆ ಇವಾಗ. ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದೆ, ಮುಂದೆ ಆಂಟಿಬಯೋಟಿಕ್ಸ್ ಯಾವುದು ಕೆಲಸ ಮಾಡಲ್ಲ, ಅವಕ್ಕೆ ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ. ನೀವು ಬೇಕಾದಷ್ಟು ಆಂಟಿಬಯೋಟಿಕ್ಸ್ ತಗೊಂಡ್ರು ನಿಮಗೆ ಜ್ವರ ಹೋಗಲ್ಲ. ಈಗ ಆ ಥರ ಕೆಲವ್ರಿಗೆ ಆಗ್ತಾ ಇದೆ. ಆಮೇಲಿಂದ ಬೇಕಾದಷ್ಟು ಇಂಜೆಕ್ಷನ್ಸ್ ತಗೊಂಡ್ರು, ಬೇರೆ ಬೇರೆ ಆಪರೇಷನ್ ಮಾಡಿಸ್ಕೊಂಡ್ರು ನಿಮಗೆ ಸಂಕಟ ದುಃಖ ತಪ್ಪಿದ್ದಲ್ಲ. ಆದ್ದರಿಂದ ಮುಂದಿನ ಜನಾಂಗ ಪ್ರಜ್ಞಾವಂತ ಜನಾಂಗ ಬಂದೇ ಬರುತ್ತೆ. ಮತ್ತು ಸಣ್ಣ ಮಕ್ಕಳಲ್ಲೇ ದೊಡ್ಡ ದೊಡ್ಡ ಕಾಯಿಲೆಗಳು ಶುರುವಾಗ್ತಿದ್ದಾವೆ. ಈಗ ಸಕ್ಕರೆ ಕಾಯಿಲೆ ನೋಡಿಬಿಟ್ರೆ ಸಾವಿರಾರು ಜನ ಮಕ್ಕಳು, ಲಕ್ಷ ಮುಟ್ಟಿರ್ಬೇಕು. ಈಗ ಭಾರತ ದೇಶದಲ್ಲಿ ಲಕ್ಷ ಅಂತೂ ಮುಟ್ಟಿದೆ ಮಕ್ಕಳು, ಸಕ್ಕರೆ ಕಾಯಿಲೆ ಇರ್ತಕ್ಕಂಥ ಮಕ್ಕಳು. ಅಂದರೆ 18 ವರ್ಷದ ಮಕ್ಕಳು, 18 ವರ್ಷದ ಒಳಗಿನ ಮಕ್ಕಳಿಗೆ ಬರ್ತಾ ಇದೆ, ಯುವಕರಿಗೆ ಬರ್ತಾ ಇದೆ. ಟೈಪ್ 1 ಶುಗರ್ ಅಂತ ಕರೀತಾರೆ. ಇದೆಲ್ಲ ಮನುಷ್ಯ ತಾನೇ ಕೃತಕವಾಗಿ ಬರೆಸ್ಕೊತಾ ಇರೋದು. ಜೊತೆಗೆ ಇನ್ನೊಂದು ನಾವು ವಿಚಾರ ಮಾಡಬೇಕಾಗಿದೆ ಇವಾಗ. ಬಸವಣ್ಣವ್ರ ವಚನ ನಾನು ಯಾಕೆ ಹೇಳಿದೆ ಅಂದರೆ, ಅದರಲ್ಲಿ ಔಷಧಿ ತಗೊಳ್ಳಲ್ಲ ಅಂತ ಹೇಳಿದೆ. ಅದ್ರ ಬಗ್ಗೆನೂ ತಿಳ್ಕೊಂಬಿಡಿ ಮೊದಲು. ಒಡಲು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಹೇಳಿರ್ತೀನಿ. ಆದರೂ ಈ ಸಂದರ್ಭದಲ್ಲಿ, ಇವತ್ತು ಬಸವ ಜಯಂತಿ ಸಂದರ್ಭದಲ್ಲಿ ಬೆಳಗ್ಗೆ ನಾನು ಬೇರೆ ಮಾತನಾಡಿದ್ದೆ. ಆ ವಚನ ಬೆಳಿಗ್ಗೆ ಅವ್ರು ಕೇಳಿಸ್ಕೊಂಡಿದ್ದಾರೆ ಅಂತ ಅನ್ಕೊಂತೀನಿ. ಈಗ ಈ ವಚನನೇ ಯಾಕೆ ತಗೊಂಡೆ ಅಂದರೆ, ಈಗ ಸದ್ಯದಲ್ಲಿ ಬರ್ನಿಂಗ್ ಪ್ರಾಬ್ಲಮ್ ಅಂತ ಕರೀತಾರೆ. ಅಂದರೆ ವಿಪರೀತ ತೊಂದರೆ ಉಂಟು ಮಾಡ್ತಕ್ಕಂಥ ಸಮಸ್ಯೆ ಇದು, ಬರ್ನಿಂಗ್ ಪ್ರಾಬ್ಲಮ್. ಅದಕ್ಕೆ ಈ ಸಮಸ್ಯೆಯನ್ನು ನಾವು ವಿಚಾರ ಮಾಡಲೇಬೇಕಾಗಿದೆ. ಸಾರ್ವತ್ರಿಕವಾಗಿ ರಾಜಕಾರಣಿಗಳು ಮತ್ತು ಡಾಕ್ಟ್ರುಗಳು, ಅಧಿಕಾರಿಗಳು ವಿಚಾರ ಮಾಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ನಾವು ಹೇಳಬೇಕಾಗಿದೆ. ಇದನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥವ್ರು ಈ ವಚನದ ಕಡೆ ಗಮನ ಕೊಡಬೇಕಾಗಿದೆ. ಒಡಲುಗೊಂಡು ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿ. ಅಂದರೆ ಹೊಟ್ಟೆ ತೊಟ್ಟು ಹುಟ್ಟಿದ ಘಟ ಅಂದರೆ ಶರೀರ. ಹೊಟ್ಟೆ ತೊಟ್ಟು ಹುಟ್ಟಿದ ಶರೀರಕ್ಕೆ ಅಷ್ಟೋತ್ತರ ಶತವ್ಯಾಧಿ ಅಂತ ಕರೀತಾರೆ. ಅಂದರೆ 108 ಕಾಯಿಲೆಗಳು. ಅದಕ್ಕೆ ನಾನಾ ಔಷಧಿಯ ತಂದು ಹೊರೆವರು. ಅದಕ್ಕೆ ಬೇಕಾದಷ್ಟು ಔಷಧಿಗಳನ್ನು ತಂದು ಮೆತ್ತುತ್ತಾರೆ. ಹೊರೆವರು ಅಂದರೆ ಮೆತ್ತುವರು. ನಾನು ಆ ಪರಿಯಲ್ಲಿ ಹೊರೆಯನು. ಶರೀರವನ್ನು ನಾನು ಆ ಥರ ಕಾಪಾಡೋದಿಲ್ಲ. ಹೊರೆಯೋದಂದ್ರೆ ಇನ್ನೂ ಒಂದು ಅರ್ಥ, ಒಂದು ಮೆತ್ತೋದು ಅಂತ ಅರ್ಥ ಆಗುತ್ತೆ. ಗೋಡೆ ಹೊರೆಯೋದು ಅಂತ ಹೇಳ್ತಾ ಇದ್ರು ನಾವು ಚಿಕ್ಕವರಿದ್ದಾಗ. ಮಣ್ಣಿನ ಗೋಡೆಗಳಿರ್ತಿದ್ವು, ಅಲ್ಲಲ್ಲ ಉದುರ್ತಿದ್ವು. ಆವಾಗ ಮತ್ತೆ ಮಣ್ಣು ತೊಗೊಂಬಂದು ಅದನ್ನು ಕಲಸಿ ಗೋಡೆಗೆ ಹೊರಿತಿದ್ರು. ಗೋಡೆ ಹೊರೆಯೋದು ಅಂತಲೇ ಹೇಳ್ತಿದ್ರು. ಆ ಥರ ಶರೀರವನ್ನು ಹೊರೆಯೋದು ಅಂದರೆ ಶರೀರಕ್ಕೆ ಮೆತ್ತೋದು ಅಂತಲೂ ಅರ್ಥ ತಗೋಬೋದು. ಇನ್ನೊಂದು ಹೊರೆಯೋದು ಅಂದರೆ ಪೊರೆಯೋದು, ಕಾಪಾಡೋದು. ನಾನು ಔಷಧಿಯನ್ನು ತಗೊಂಡು
ಶರೀರವನ್ನು ಕಾಪಾಡಲ್ಲ. ಅದೇನು ಕಾರಣವೆಂದರೆ ಭವರೋಗ ವೈದ್ಯ ಭವಹರನೆಂಬ ಬಿರುದು ನಿಮ್ಮದಾಗಿ. ನೀನು ಭವರೋಗಕ್ಕೆ ವೈದ್ಯ. ಪರಮಾತ್ಮನಿಗೆ ಬಸವಣ್ಣವರು ಒಂದು ಹೆಸರು ಕೊಟ್ಟಿದ್ದಾರೆ, ಭವರೋಗ ವೈದ್ಯ. ಭವರೋಗ ಅಂದ್ರೆ ಹುಟ್ಟು, ಭವ ಅಂದ್ರೆ ಹುಟ್ಟು. ಹುಟ್ಟು ಸಾವನ್ನು ಕಟ್ಕೊಂಡೇ ಬರುತ್ತೆ ಜೊತೆಗೆ. ಹುಟ್ಟು ಸಾವು ಎರಡು ಜೊತೆಗೆ ಇರ್ತಕ್ಕಂಥದ್ದು. ಆ ಜೊತೆಗೆ ಇರ್ತಕ್ಕಂಥದ್ದಕ್ಕೆ ಭವರೋಗ ಅಂತ ಕರೀತಾರೆ. ಹುಟ್ಟು ಸಾವು ಅನ್ನೋಂಥದ್ದು ದೊಡ್ಡ ರೋಗ. ಅದನ್ನೇ ಪರಿಹರಿಸ್ತಕ್ಕಂತಹ ಶಕ್ತಿ ಇರುವ ಪರಮಾತ್ಮನಿಗೆ ಈ ಸಣ್ಣ ಪುಟ್ಟ ರೋಗ ಪರಿಹರಿಸುವ ಶಕ್ತಿ ಇಲ್ವಾ? ಯಾಕೆ ಅಂದ್ರೆ ಪರಮಾತ್ಮನ ಅಂಶವಾದ ಜೀವಾತ್ಮವೇ ನಮ್ಮ ಶರೀರದ ಒಳಗಡೆ ಇರ್ತಕ್ಕಂಥ, ನಾವು ಬದುಕಿರೋದೇ ಜೀವಾತ್ಮ ಇರೋದ್ರಿಂದ. ನಾನು ಅನ್ನುವ ಈ ಶಬ್ದ ಏನ್ ಬರ್ತಾ ಇದೆ, ಕೇವಲ ನಾವು ಅನ್ಕೊಂಡಿರೋದು ಶರೀರಕ್ಕೆ ಮಾತ್ರ. ಆದರೆ ಕೇವಲ ಶರೀರ ಅಷ್ಟೇ ನಾವಲ್ಲ. ಒಳಗಡೆ ಆತ್ಮ ಇದೆ, ಪ್ರಾಣ ಇದೆ, ಮನಸ್ಸಿದೆ, ಬುದ್ಧಿ ಇದೆ, ಅಹಂಕಾರ ಇದೆ, ಚಿತ್ತ ಅನ್ನುವಂತಹ ಅದ್ಭುತವಾದ ವಿಜ್ಞಾನಕ್ಕೆ ಸಿಗಲಾರದಂತಹ ಅದ್ಭುತವಾದ ಒಂದು ಯೂಟ್ಯೂಬ್ ಅಥವಾ ಏನು ಇನ್ನೇನು ಸಂಗ್ರಹ, ಡಾಟಾ ಸಂಗ್ರಹ ಕೇಂದ್ರ ಇದೆ. ಅದು ಜನ್ಮ ಜನ್ಮಾಂತರಗಳ ಏನು ವಾಸನೆಗಳನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳುತ್ತೆ. ಅಂತಹ ಶಕ್ತಿ ಇದೆ. ಇಂತಹ ಏನು ಇಷ್ಟೆಲ್ಲ ಇರುವಂತಹ ಶರೀರವನ್ನು ಆ ಪರಮಾತ್ಮ ಕಾಪಾಡ್ತಾನೆ. ಜೀವಾತ್ಮಕ್ಕೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಶಕ್ತಿ ಇದೆ. ಆದ್ರಿಷ್ಟೇ ನೀವು ಹೊರಗಿನ ಕಸವನ್ನ ಒಳಗಡೆ ಹಾಕಬಾರ್ದು. ಹಾಕಿದ್ರು ಕೂಡ ಅದು ಮತ್ತೆ ಮತ್ತೆ ವಿಲೇವಾರಿ ಆಗುವಾಗ ನೋಡ್ತದೆ. ಮನೆ ಒಳಗಡೆ ಕಸ ಬೀಳಬಾರ್ದು ಅಂತ ಅನ್ನಂಗಿಲ್ಲ. ಮನೆ ಅಂದಮೇಲೆ ಮನೆ ಒಳಗಡೆ ಕಸ ಬೀಳೋದೆ. ಅದನ್ನ ಸರಿಯಾಗಿ ಆಚೆಗೆ ಹಾಕುವಂಥದ್ದು, ಕಸಗುಡಿಸಿ ಹೊರಗೆ ಹಾಕುವಂಥ ಕಲೆಯನ್ನು ಕಲ್ತ್ಕೊಳ್ಬೇಕು. ಅದನ್ನು ನಿರಂತರವಾಗಿ ನಾವು ಮಾಡಬೇಕು, ನಮ್ಮ ಜವಾಬ್ದಾರಿ ಅದು. ಹಾಗೇನೆ ಈ ಶರೀರ, ಮನಸ್ಸು, ಬುದ್ಧಿ, ಹೃದಯ ಎಲ್ಲವಕ್ಕೂ ಕೂಡ ಕಸ ಬೀಳ್ತಾ ಇರುತ್ತೆ. ಆ ಬಿದ್ದ ಕಸವನ್ನು ತೆಗಿತಾ ಇದ್ರೆ ನಮಗೆ ಏನು ಈ ಔಷಧಿಗಳ ಅಗತ್ಯ ಇಲ್ಲ. ನಾವು ಕೊರೋನಾದಲ್ಲಿ ನಾವು ಯಾರು ವ್ಯಾಕ್ಸಿನ್ ಹಾಕ್ಸ್ಕೊಂಡಿಲ್ಲ. ನಮ್ಮಲ್ಲಿ ಭಾಳ ಜನ ಹಾಕ್ಸ್ಕೊಂಡಿಲ್ಲ. ಇಲ್ಲ ಒಬ್ಬೊಬ್ರು ಏನೋ ಹೆದರ್ಸಿದ್ರಂತೆ, ಈ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಕೆಲವರು ಒಂದು ಡೋಸ್ ಹಾಕ್ಸ್ಕೊಂಬಂದಿದ್ದಾರೆ, ಹೋಗಿ 2 ಡೋಸ್ ಹಾಕ್ಸ್ಕೊಂಡಿಲ್ಲ ಕೆಲವರು. ನಾನಂತೂ ಹಾಕ್ಸ್ಕೊಂಡಿಲ್ಲ. ನಮ್ಮಲ್ಲಿ ನೀಲಮ್ಮ ಹಾಕ್ಸ್ಕೊಂಡಿಲ್ಲ, ಬೇರೆ ಕೆಲವರೆಲ್ಲ ಹಾಕ್ಸ್ಕೊಂಡಿಲ್ಲ. ಅಂದರೆ ಅಷ್ಟು ನಾವು ಆರೋಗ್ಯವಾಗಿ ಆನಂದವಾಗಿ 30 ಜನ ಇಟ್ಕೊಂಡಿದ್ದೀವಿ ಅವಾಗ. ಈಗ ನೀವು ಹೆಂಗೆ ಕೂತಿದ್ದೀರೋ ಇಷ್ಟು ಹತ್ರದಲ್ಲೇ ಕೂತಿದ್ದೀವಿ, ಇನ್ನೂ ಹತ್ರದಲ್ಲಿ ಕೂರಿಸ್ಕೊಂಡಿದ್ದೀನಿ. ಕುರ್ಚಿ ಹಾಕ್ಸ್ಕೊಂಡು ವಯಸ್ಸಾದಂಥವ್ರು ಹಿರಿಯರು ಇದ್ದರೆ ಅವ್ರನ್ನ ಇನ್ನೂ ಹತ್ರದಲ್ಲಿ ಕೂರಿಸ್ಕೊಂಡು ಮಾತಾಡ್ಸಿದ್ದೀನಿ. ನಮ್ಗೆ ಯಾರಿಗೂ ತೊಂದರೆ ಆಗಿಲ್ಲ. ಅದರ ಅರ್ಥ ನಮಗೇನು ಕೊರೋನಾ ಬಂದಿಲ್ಲ ಅಂತಲ್ಲ, ಬಂದಿರುತ್ತೆ. ಪ್ರತಿಯೊಬ್ಬರಿಗೂ ಪ್ರವೇಶ ಮಾಡಿರುತ್ತದೆ ಕೊರೋನಾ. ಯಾಕೆಂದರೆ ವಾಯುವಿನ ಮೂಲಕ ಪ್ರವೇಶ ಮಾಡ್ತಕ್ಕಂಥದ್ದು. ವೈರಸ್ಗಳು ಗಾಳಿ ಮೂಲಕನೇ ಪ್ರಸಾರ ಆಗ್ತವೆ. ಒಂದು ವೈರಸ್ ಅಂದರೆ ರಾಗಿ ಕಾಳಿನ 5,000 ಪಟ್ಟು ಸಣ್ಣದಿರ್ತದೆ. ಅಂದರೆ ಒಂದು ರಾಗಿ ಕಾಳು ತಗೊಂಡು ನೀವು 5,000 ಭಾಗ ಮಾಡ್ಲಿಕ್ಕೆ ಆಗಲ್ಲ. ಮಾಡಿದರೆ ಕಲ್ಪಿಸ್ಕೊಳ್ಳೋಕ್ಕೋಸ್ಕರ ಅದು ಮಾಡಿದರೆ ಎಷ್ಟು ಸಣ್ಣದಾಗ್ಬೋದೋ ಅಷ್ಟು ಸಣ್ಣದಿರ್ತದೆ. ಅದಕ್ಕೆ ಕೊರೋನಾ ಅನ್ನುವಂಥದ್ದು ಒಂದು ಬರಲ್ಲ ಯಾವಾಗಲೂ. ಒಂದು ಸಾರಿ ನೀವು ಉಸಿರು ತಗೊಂಡ್ರೆ ಲಕ್ಷ ಒಳಗಡೆ ಹೋಗ್ತವೆ, ಲಕ್ಷ ಹೊರಗಡೆ ಬರ್ತವೆ. ಯಾವ ಏನದು ನೀವು ಹಾಕೊಂತಿದ್ರಲ್ಲ, ಏನು ಮಾಸ್ಕ್, ನನಗೆ ಸ್ಕಾರ್ಪ್ ಅಂತ ಬರ್ತಾ ಇತ್ತು, ಮಾಸ್ಕ್, ಅದು ಖಂಡಿತ ತಡೆಯಲ್ಲ. ಯಾಕಂದ್ರೆ ಅಷ್ಟು ಸಣ್ಣದನ್ನು ಅದು ಹೆಂಗೆ ತಡೆಯುತ್ತೆ? ಮತ್ತೆ ಒಂದು ವೇಳೆ ನೀವು ಕೊರೋನಾ ಒಳಗಡೆ ಹೋಗ್ಬಾರ್ದು ಅಂದ್ರೆ ಉಸಿರಾಡಬಾರ್ದಪ್ಪ. ಉಸಿರಾಡದೆ ಹೆಂಗೆ ಬದುಕ್ತೀರಾ? ಅದಕ್ಕೆ PPE ಕಿಟ್ ಹಾಕೊಂಡು ಡಾಕ್ಟರ್ಗಳು ಸತ್ತಿದ್ದಾರೆ. PPE ಕಿಟ್ ಹಾಕೊಂಡು ಡಾಕ್ಟರ್ಗಳು ಸತ್ತಿದ್ದಾರೆ. ಎಂಥ ನರಕ ಅನುಭವಿಸಿದ್ದಾರೆ ಅವರು ಅಂತಂದ್ರೆ, PPE ಕಿಟ್ ಹಾಕೊಂಡವರು ತಲೆಯಿಂದ ಅಡಿಯಿಂದ ಮುಡಿಯವರೆಗೆ ಭಾರ, ಅಷ್ಟು ಸೆಕೆ, ಇಷ್ಟೆಲ್ಲ. ಅದು ಬೇಸಿಗೆ ಕಾಲದಲ್ಲೇ ಶುರುವಾಗ್ಬಿಡ್ತದು. ಅದು ಶುರುವಾಗಿದ್ದು ಮಾರ್ಚ್, ಆಮೇಲೆ ಜೂನ್ವರೆಗೂ, ಜುಲೈವರೆಗೂ ವರ್ಷಗಟ್ಟಲೆ ಇತ್ತಲ್ಲ, ಒದ್ದಾಡಿ ಹೋಗಿದ್ದಾರೆ ಪಾಪ. ಆದರೂ ಕೂಡ ಆವಾಗ ಜನಸಂಖ್ಯೆ ಇದ್ದಿದ್ದು ಸುಮಾರು 800 ಕೋಟಿ ಅಂತಂದರೆ, ಎಲ್ಲ ದೇಶದಲ್ಲೂ ಕೂಡಿಸಿದ್ರೆ ಒಂದು 10 ಲಕ್ಷ ಜನನೂ ಸತ್ತಿಲ್ಲ. 5 ರಿಂದ 6 ಲಕ್ಷ ಜನ ಸತ್ತಿರಬಹುದು, ಸತ್ತಿಲ್ಲ ಅಂತ ಏನಲ್ಲ. ಮತ್ತೆ ಇನ್ನೊಂದು 10-20 ಲಕ್ಷ ಜನ, 50 ಲಕ್ಷ ಜನ, 1 ಕೋಟಿ ಜನ ಅದಕ್ಕೆ ಇನ್ಫೆಕ್ಷನ್ ಅಂತ ತೀರ್ಮಾನ ಮಾಡಿರ್ಬೋದು. ಆದರೆ ಅಷ್ಟೇ ಇನ್ಫೆಕ್ಷನ್ ಆದವ್ರು ಅಷ್ಟೇ ಜನ ಅಲ್ಲ, ಇನ್ನೂ ಕೋಟಿ ಜನ ಇನ್ಫೆಕ್ಷನ್ ಆಗಿರುತ್ತೆ. ಆದರೆ ಅವರಿಗೆ ತಡ್ಕೊಳ್ಳೋ ಶಕ್ತಿ ಇರ್ತದೆ. ಅವರಿಗೆ
ತಡ್ಕೊಳ್ಳೋ ಶಕ್ತಿ ಇರ್ತದೆ. ಆದ್ದರಿಂದ ಅವ್ರು ಗೆದ್ದಿದ್ದಾರಷ್ಟೇ. ತಡ್ಕೊಳ್ಳೋ ಶಕ್ತಿ ಇಲ್ದಿದ್ದವರು, ಭಯಪಟ್ಟವರು, ಅದಕ್ಕಿಂತ ಹೆಚ್ಚಾಗಿ ಪ್ರಕೃತಿ ಯಾರನ್ನ ಹುಟ್ಟು ಅಂದಮೇಲೆ ಸಾವು ಖಚಿತ, ಹುಟ್ಟು ನಿಶ್ಚಿತ, ಸಾವು ಖಚಿತ. ಆದ್ದರಿಂದ ಈ ಪ್ರಕೃತಿ ಯಾರನ್ನು ತೆಗಿಬೇಕು ಅಂತ ಇದೆ, ಅದನ್ನು ಯಾವ ರೂಪದಲ್ಲಾದರೂ ತೆಗೆಯುತ್ತೆ. ಆ್ಯಕ್ಚುಲಿ ಕೊರೋನಾಕ್ಕಿಂತ ಜಾಸ್ತಿ ಜನ ಭಾರತ ದೇಶದಲ್ಲಿ ಕ್ಯಾನ್ಸರ್ನಿಂದ ಸಾಯ್ತಾರೆ. ಕೊರೋನಾದಾಗೇನು 1 ವರ್ಷದಲ್ಲಿ ಸತ್ತರೋ ನಮ್ಮಲ್ಲಿ, ಅದಕ್ಕಿಂತ ಹೆಚ್ಚು ಜನ ಕ್ಯಾನ್ಸರಿಂದ ಸಾಯ್ತಿದ್ದಾರೆ. ಆದರೆ ಡಬಲ್, ತ್ರಿಬಲ್. ಆಮೇಲೆ ಆಕ್ಸಿಡೆಂಟ್ನಲ್ಲಿ 1 ವರ್ಷಕ್ಕೆ 1.5 ಲಕ್ಷ ಜನ ಸಾಯ್ತಾರೆ. ಆತ್ಮಹತ್ಯೆ ಮಾಡಿಕೊಂಡು ಲಕ್ಷಾಂತರ ಜನ ಸಾಯ್ತಾರೆ. ಆವಾಗ ಯಾಕೆ ಅಷ್ಟು ಪ್ಯಾನಿಕ್ ಮಾಡಲ್ಲ ನೀವು? ಬೇರೆಕ್ಕೆಲ್ಲ ಪ್ಯಾನಿಕ್ ಆಗಲ್ಲ. ಕೊರೋನಾಕ್ಕೆ ಯಾಕಾದರೆ ಅದೊಂದು ಸನ್ನಿ, ಅದು ಮಾಸ್ ಹಿಪ್ನಟಿಸಮ್ ಅಂತ ಕರೀತೀವಿ, ಸಾಮೂಹಿಕ ಸನ್ನಿ. ಅದನ್ನು ಮಾಡಬೇಕಾಗಿತ್ತು, ಸರ್ಕಾರದವ್ರು ಮಾಡಬೇಕು. ಆ ಕಾಲದಲ್ಲೂ ಕೂಡ ಅನ್ಯಾಯ ಮಾಡಿದ್ರು, ಭ್ರಷ್ಟಾಚಾರ ಮಾಡಿದ್ರು ಅಂತ ಸುದ್ದಿಗಳು ಕೇಳಿಬಂದವು. ಕೋಟಿ ಕೋಟಿ ಹಣ ಮಾಡ್ಕೊಂಡ್ರು ಅಂತ ಕೇಳಿಬಂದು. ಅದು ಎಂಥ ಪಾಪದ ಕೆಲಸ. ಮೊದಲನೇದು ಅದ್ರ ಬಗ್ಗೆ ಒಂದು ಭಯ ಹುಟ್ಟಿಸಿದ್ದು, ಪ್ಯಾನಿಕ್ ಆಗಿದ್ದೇ ಮೊದಲು ತಪ್ಪು. ಅದು ಇರಲಿ, ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ಪ್ಯಾನಿಕ್ ಆಗಬೇಕು, ಅದು ಪ್ರಕೃತಿ ನಿಯಮ. ಆದರೆ ಆ ಹೆಸರಲ್ಲೂ ಕೂಡ ಆ ಕೊರೋನಾ ಸಂದರ್ಭದಲ್ಲೂ ಏನು ಈ ಮನೆಗೆ ಬೆಂಕಿ ಹಚ್ಚಿದಾಗ ಚಳಿ ಕಾಯಿಸ್ಕೊಳ್ಳೋದನ್ನುವ ಗುಣದ ಹಾಗೆ ಇನ್ನೊಬ್ಬರ ತೊಂದರೆಯಲ್ಲಿ ಸುಳ್ಳು ರಿಪೋರ್ಟ್ ಕೊಟ್ಕೊಂಡು, ಸುಳ್ಳು ಸಂಖ್ಯೆಗಳನ್ನು ಕೊಟ್ಕೊಂಡು ಅದರಲ್ಲೂ ದುಡ್ಡು ಮಾಡಿದ್ರಲ್ಲ, ಅದು ಎಂಥ ಪಾಪದ ಕೆಲಸ. ಆದ್ದರಿಂದ ನಾವು ತಿಳ್ಕೋಬೇಕು, ಬಸವಣ್ಣವ್ರಿಗೆ ಹೇಳ್ತಿರೋದು ಪರಮಾತ್ಮನ ಶಕ್ತಿಯನ್ನು, ಯೋಗ ಶಕ್ತಿಯನ್ನು, ಆಧ್ಯಾತ್ಮಿಕ ಶಕ್ತಿಯನ್ನು, ಆತ್ಮಶಕ್ತಿಯನ್ನು ಜಾಗೃತ ಮಾಡಿಕೊಂಡು ಬದುಕಬೇಕು ಪ್ರತಿಯೊಬ್ಬರು. ಅದರಿಂದ ನಾವು ಯಾವುದೇ ಔಷಧಿ ಮಾತ್ರೆಗಳಿದ್ದಂಗೆ ಆ ಔಷಧಿ ಮಾತ್ರೆಗಳು ತಗೊಳ್ಳೋರ್ಗಿಂತಲೂ ಹೆಚ್ಚು ಆನಂದವಾಗಿ ನಾವು ಬದುಕಬಹುದು. ಅದನ್ನು ಪ್ರತಿಯೊಬ್ಬರು ಕೂಡ ಸಣ್ಣದರಿಂದನೇ ರೂಢಿ ಮಾಡ್ಕೊಳ್ಳಿ. ಅದಕ್ಕೆ ಕೆಲವು ನಿಯಮಗಳನ್ನು ಪಾಲಿಸ್ಬೇಕು. ಬೆಳಿಗ್ಗೆ ಬೇಗ ಹೇಳುವಂಥದ್ದು, ಆಮೇಲಿಂದ ಮಾದಕ ವಸ್ತುಗಳನ್ನು ಸೇವನೆ ಮಾಡದೇ ಇರ್ತಕ್ಕಂಥದ್ದು, ಚಹಾ ಕಾಫಿ ಅಲ್ಲಿಂದ ಹಿಡ್ಕೊಂಡು, ಆಮೇಲೆ ನೀರು ಹೆಚ್ಚು ಹೆಚ್ಚು ಕುಡಿತಕ್ಕಂಥದ್ದು. ಈಗ ಬೇಸಿಗೆ ಕಾಲದಲ್ಲಿ ನೀವು ಒಂದೊತ್ತು ಊಟ ಬಿಟ್ಬಿಡಿ, ಅದರಲ್ಲೂ ಮಧ್ಯಾಹ್ನದ ಹೊತ್ತು ಊಟನೇ ಬಿಟ್ಬಿಡಿ, ತೊಂದರೆ ಇಲ್ಲ. ಮಧ್ಯಾಹ್ನ ಊಟ ಬಿಟ್ಬಿಟ್ಟು ಜ್ಯೂಸು, ಮಜ್ಜಿಗೆ ಹೊಟ್ಟೆ ತುಂಬ ಕುಡಿಯೋದು. ಬೆಳಗ್ಗೆ ತಿಂಡಿ ನಾಷ್ಟ ಮಾಡಿ ಮಧ್ಯಾಹ್ನ ಹೊಟ್ಟೆ ತುಂಬ ಮಜ್ಜಿಗೆ ಕುಡೀರಿ, 1 ಲೀಟ್ರು, ಅರ್ಧ ಲೀಟ್ರು, 1 ಲೀಟ್ರು ಕುಡೀರಿ. 5 ಗಂಟೆ ತನಕ ನೀರು ಕುಡ್ಕೊತಾ ಇರಿ. 6 ಗಂಟೆ 6:15 ಗಂಟೆಗೆ ಊಟ ಮಾಡಿಬಿಡಿ. ಎಂಥ ಚೆನ್ನಾಗಿರುತ್ತೆ ಅದು ಅಂತಂದರೆ ಬೇಸಿಗೆ ಕಾಲದಲ್ಲಿ. ಆಮೇಲೆ ಬೇಕಾದ್ರೆ ಮಳೆಗಾಲ ಬಂದಮೇಲೆ ನೀವು ಚೇಂಜ್ ಮಾಡ್ಕೊಳ್ಬೋದು, ಅವಾಗ ಹಸಿವು ಬದಲಾವಣೆ ಮಾಡ್ಕೋಬೋದು. ಕಾಲಕ್ಕೆ ತಕ್ಕ ಹಾಗೆ, ಋತುಗಳಿಗೆ ತಕ್ಕ ಹಾಗೆ ನಾವು ಆಹಾರ ಪದ್ಧತಿಯನ್ನು, ಆಹಾರ ಸ್ವೀಕರಿಸುವ ಪದ್ಧತಿಯನ್ನು, ಸಮಯವನ್ನು ಬದಲಾಯಿಸ್ಕೊಳ್ಳೇಬೇಕು. ಅದರಿಂದ ಕೂಡ ಕಾಯಿಲೆಗೆ ನೀವು ಕಡಿಮೆ ಮಾಡ್ಕೋಬೋದು. ಈಗ ಅಸ್ತಮಾ ರೋಗಿಗಳು ರಾತ್ರಿ ಹೊತ್ತು ಊಟನೇ ಮಾಡಬಾರ್ದು. ರಾತ್ರಿ ಆಗಕ್ಕೆ ಮುಂಚೆನೇ ಎಲ್ಲ ಕಾಲದಲ್ಲೂ ಕೂಡ ಅವರು ರಾತ್ರಿ ಊಟ ಮಾಡಲಾರ್ದಂಗೆ ಬದುಕಿದ್ರೆ ತುಂಬ ಚೆನ್ನಾಗಿರ್ತೀರ. ಒಂದು ವೇಳೆ ನಾನು ಈ ಎಲ್ಲ ನಿಯಮಗಳನ್ನು ಪಾಲಿಸದೆ ಹೋಗಿದ್ರೆ ನಾನು ಕೂಡ ಅಸ್ತಮಾ ರೋಗಿನೇ ಆಗ್ತಿದ್ದೆ. ಈಗಲೂ ಒಂದು ಸ್ವಲ್ಪ ಅಲಕ್ಷ್ಯ ಮಾಡಿದ್ರು ಆರೋಗ್ಯ ಕೆಡೋದಕ್ಕೆ ಬಂದ್ಬಿಡುತ್ತೆ. ನಾನು ಅಲಕ್ಷ್ಯ ಮಾಡಲ್ಲ, ಆರೋಗ್ಯ ಕೆಡಿಸ್ಕೊಳ್ಳಾರ್ದಂಗೆ ಬದುಕೋದೇ ನನ್ನ ಗುರಿ. ಅದನ್ನು ನಾನು ಮಾಡ್ತೀನಿ ಸಾಧ್ಯವಾದಷ್ಟು ಮಟ್ಟಿಗೆ. ನೀವು ಕೂಡ ಅದನ್ನು ಕಲ್ತ್ಕೊಂಡು ಯಾವ್ಯಾವ ಕಾಲದಲ್ಲಿ ಹಸಿವು ನೋಡಿಕೊಂಡು, ಈಗ ನೀರು, ದ್ರವ ಆಹಾರಗಳು, ಹಣ್ಣುಗಳು, ಬೇಕಾದ್ರೆ ಮಧ್ಯಾಹ್ನ ಹಣ್ಣು ತಿನ್ಬೋದು. ಮಜ್ಜಿಗೆ ಸಾಕಾಗಲ್ಲ, ಒಂದು ದಿವಸ ಮಜ್ಜಿಗೆ ತೊಗೊಳ್ಳಿ, ಒಂದು ದಿವಸ ಹಣ್ಣು ತಿನ್ನಿ. ಕಲ್ಲಂಗಡಿ ಹಣ್ಣು ತುಂಬ ಚೆನ್ನಾಗಿ ಸಿಗುತ್ತೆ ಇವಾಗ. ಕರ್ಬೂಜ ಚೆನ್ನಾಗಿ ಸಿಗುತ್ತೆ, ಬಾಳೆಹಣ್ಣು ಚೆನ್ನಾಗಿ ಸಿಗುತ್ತೆ. ದಿವಸ ಒಂದೊಂದು ಥರದ ಹಣ್ಣು ತಿನ್ನಿ, ಮಧ್ಯಾಹ್ನ ಹೊಟ್ಟೆ ತುಂಬ ಹಣ್ಣು ತಿನ್ನಿ. ರಾತ್ರಿ ಪ್ರಸಾದ ಮಾಡಿ, ಊಟ ಮಾಡಿ. ರಾತ್ರಿ ಅಂದರೆ ಸ್ವಲ್ಪ 7 ಗಂಟೆ 8 ಗಂಟೆ ಒಳಗಡೆ ಊಟ ಮಾಡಿಬಿಟ್ರೆ ಎಷ್ಟು ಆನಂದವಾಗಿರ್ತೀರ ಅಂದರೆ ನೀವು ಬೇರೆ ಬೇರೆ ಆನಂದ ಹುಡುಕೋ ಅಗತ್ಯವೇ ಇಲ್ಲ. ಬರೀ ಆಹಾರ ಪದ್ಧತಿಯನ್ನು ಚೆನ್ನಾಗಿ ಇಟ್ಕೊಂಡೇ ನಾವೆಷ್ಟು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು, ಆನಂದವಾಗಿರ್ಬೋದು. ಅದಕ್ಕೆ ನಾನು ಆವಾಗವಾಗ ಆಹಾರ ಪದ್ಧತಿಯನ್ನು ಬದಲಾಯಿಸ್ತಿರ್ತೀನಿ. ಕೆಲವು ಸಾರಿ 1 ಹೊತ್ತು ಮಾಡ್ತೀನಿ, 2 ಹೊತ್ತು ಮಾಡ್ತಿರ್ತೀನಿ. ಅಂದರೆ ಬೇಯಿಸಿದಾರ 2 ಹೊತ್ತು ತೊಗೊಳೋದು ತುಂಬ ಕಡಿಮೆನೆ. ಈಗಂತೂ ಹಾಲು ತುಪ್ಪದ ರೂಢಿ ಮಾಡ್ಕೊಂಡ್ಮೇಲೆ ಸಾಧ್ಯವಾದಷ್ಟು ಒಂದೇ ಹೊತ್ತಿಗೆ ನನಗೆ ತೃಪ್ತಿ ಆಗ್ಬಿಡುತ್ತೆ. ಅದನ್ನು ನೀವೆಲ್ಲರೂ ಕೂಡ ರೂಢಿಸ್ಕೊಳ್ಳಿ, ಅಭ್ಯಾಸ ಮಾಡ್ಕೊಳ್ಳಿ. ಒಳ್ಳೆ ಹಾಲು ಉತ್ಪಾದನೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಗೋವುಗಳನ್ನು ಸಾಕಿ
ಎಮ್ಮೆಗಳನ್ನು ಸಾಕಿ ಬರೀ ಗೋರುಗಳನ್ನೇ ಸಾಕಬೇಕು ಅಂತ ಏನಿಲ್ಲ. ನಾವು ಅಲ್ಲಿ ಅಂಕ್ಲಿಗೆ ಹೋಗಿದ್ವಿ, ತುಂಬಾ ಎಮ್ಮೆಗಳಲ್ಲಿ ಒಳ್ಳೆ ಹಾಲು ಉತ್ಪತ್ತಿ. ನೀವು ಒಳ್ಳೆ ಆಹಾರ ತಿನ್ಸಿದ್ರೆ ಎಮ್ಮೆ ಕೂಡ ಒಳ್ಳೆ ಹಾಲನ್ನು ಕೊಡುತ್ತೆ. ಅದನ್ನ ಹೊರಗಡೆ ಸಿಕ್ಕಲ್ಲಿ ಮೇಯಕ್ಕೆ ಬಿಟ್ಟು ಸಿಕ್ಕಿದ್ದನ್ನು ತಿನ್ನಿಸ್ಬಾರ್ದು. ಒಳ್ಳೆ ಮೇವು ಕೊಟ್ರೆ ಒಳ್ಳೆ ಹಾಲು ಬಂದೇ ಬರ್ತದೆ. ಇದು ನಾವು ಎಲ್ಲರೂ ಪಾಲಿಸ್ಬೇಕಾದಂಥದ್ದು. ಬಸವ ಜಯಂತಿಯ ದಿನ ನಾವು ಬಸವಣ್ಣವ್ರು ಬದುಕಿದ ಹಾಗೆ ನಾವು ಬದುಕಬೇಕು ಅಂತ ಸಂಕಲ್ಪ ಮಾಡೋದಾದರೆ, ಈಗ ತಲೆನೋವು ಬಂತು ಅದಕ್ಕೊಂದು ಮಾತ್ರೆ ನುಂಗ್ಬಿಟ್ರಿ, ಜ್ವರ ಬಂತು ಅದಕ್ಕೊಂದು ಮಾತ್ರೆ ಹಂಗೆ ಮಾಡಬೇಡಿ. ತಲೆನೋವು ಬಂದರೆ 1 ಹೊತ್ತು ಊಟ ಬಿಡಿ, 2 ಹೊತ್ತು ಊಟ ಬಿಡಿ, ಚೆನ್ನಾಗಿ ನೀರು ಕುಡೀರಿ, ದ್ರವಾಹಾರ ತಗೊಳ್ಳಿ, ಹಣ್ಣು ತಗೊಳ್ಳಿ, ಜೊತೆಗೆ ಸ್ಟೀಮ್ ತಗೊಳ್ಳಿ. ತುಂಬ ತಲೆನೋವು ಇತ್ತಂದರೆ ಏನು ಉಗ ತಗೊಳ್ಳೋದು, ಸ್ಟೀಮ್ ತಗೊಳ್ಳೋದು, ವಾಪ್ ತಗೊಳ್ಳೋದು ಅಂತ ಎಲ್ಲ ಹೇಳ್ತಿರಲ್ಲ, ಅದನ್ನು ಮಾಡಿ ಖಂಡಿತವಾಗಿ ನಿಮ್ಮ ತಲೆನೋವು ಹುಷಾರು ಮಾಡ್ಕೊಳ್ಬೋದು, ಜ್ವರ ಹುಷಾರು ಮಾಡ್ಕೋಬೋದು, ನೆಗಡಿ ಕಳ್ಕೊಳ್ಬೋದು. ಹೊಟ್ಟೆ ಕೆಟ್ಟರೆ ಉಪವಾಸನೇ ಉಳಿದ್ಬಿಡಿ. ಉಪವಾಸ ಅಂದರೆ ಚಹಾ ಕುಡ್ಕೊಂಡಲ್ಲ, ಚೆನ್ನಾಗಿ ನೀರು ಕುಡ್ಕೊಂಡು, ಮಜ್ಜಿಗೆ ಕುಡ್ಕೊಂಡು ಈ ಥರ ಉಪವಾಸ ಮಾಡಿದರೆ ನೀವು ಕಾಯಿಲೆ ಇಲ್ದಂಗೆ ಬದುಕ್ಬೋದು. ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಮಾತ್ರೆ ತಗೊಳ್ಳದೆ ಹೋದರೆ ದೊಡ್ಡ ಕಾಯಿಲೆಗಳು ಬರಲ್ಲ. ಗೊತ್ತಾಯ್ತಲ್ವಾ? ಇದಿಷ್ಟು ಇವತ್ತಿನ ಚಿಂತನ. ಇವತ್ತು ನಮ್ಮ ಈ ಶಿವಾನುಭವಕ್ಕೆ ನಮ್ಮ ಕಾರ್ಪೊರೇಟ್ರು ಲಕ್ಷ್ಮೀ ಮಾರುತಿ ಇಂಡಸ್ಟ್ರಿಯವರು ಬಂದಿದ್ದಾರೆ. ಮೊನ್ನೆನೇ ಬರಬೇಕಾಗಿತ್ತು ಅವರು. ಅಂದರೆ ನಮ್ಮ ಉಳ್ವಿ ಪಾದಯಾತ್ರೆ ಉದ್ಘಾಟನೆ ಅವ್ರ ಕಡೆಯಿಂದನೇ ಇತ್ತು. ಅವತ್ತು ಬರೋಕ್ಕೆ ಸಾಧ್ಯ ಆಗಲಾರ್ದಕ್ಕೆ ಮಾರುತಿ ಇಂಡಸ್ಟ್ರಿಯವರೇ ಅವರು ಆ ಕಾರ್ಯಕ್ರಮ ನೆರವೇರಿಸಿದ್ರು. ಇವತ್ತು ಮಧ್ಯಾಹ್ನನೇ ಬರಬೇಕಾಗಿತ್ತು ಅವರು. ಮಧ್ಯಾಹ್ನ ಬೇರೆ ಬೇರೆ ಕಾರ್ಯಕ್ರಮಗಳು, ಬೇರೆ ಬೇರೆ ಕರೆಗಳು ಅವರಿಗೆ ಇದ್ದಿದ್ದರಿಂದ ಬರೋಕ್ಕಾಗಿರಲಿಲ್ಲ. ಅವರು, ಅವ್ರ ಮಕ್ಕಳು ಎಲ್ಲರೂ ಬಂದಿದ್ದಾರೆ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ನೀವೆಲ್ಲರೂ ಬಸವಣ್ಣವರ ಮಾರ್ಗದಲ್ಲಿ ಚೆನ್ನಾಗಿ ನಡೆದು ಭಾರತದ ಸಶಕ್ತ ಪ್ರಜೆಗಳಾಗಲಿ, ಗಟ್ಟಿಮುಟ್ಟಾದ ಪ್ರಜೆಗಳಾಗಬೇಕು ಮತ್ತು ಗಟ್ಟಿಮುಟ್ಟಾದ ಸಂತಾನವನ್ನು ಕೊಡಬೇಕು. ಮುಂದೆ ನೀವೆಲ್ಲ ಏನು ಮುಂದೆ ಯುವತಿಯರು ಯುವಕರು ಇದ್ದಿರಲ್ಲ, ನೀವು ಒಳ್ಳೆ ಕನಸು ಕಾಣಬೇಕು. ಏನಂದರೆ ಒಳ್ಳೆ ಮಕ್ಕಳನ್ನ ನಾವು ಜಗತ್ತಿಗೆ ಕೊಡ್ತೀವಿ, ಆರೋಗ್ಯವಂತ ಮಕ್ಕಳನ್ನ ಕೊಡ್ತೀವಿ, ನಾವು ನಮ್ಮ ಮಕ್ಕಳಿಗೆ ವ್ಯಾಕ್ಸಿನ್ ಹಾಕಿಸ್ಲಾರ್ದಂಗೆ ಬದುಕಿಸ್ತೀವಿ. ಇಂತಹ ಸಂಕಲ್ಪಗಳನ್ನು ಮಾಡಿ ನಿಮ್ಮ ಗಟ್ಟಿ ಸಂತಾನವನ್ನು ಕೊಡಿ. ನಿಮ್ಮ ಬದುಕು ಕೂಡ ಆರೋಗ್ಯಕರವಾಗಿರಲಿ ಅಂತ ತಿಳ್ಕೊಂಡು ಹಾರೈಸ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ನನ್ನ ಚಿಂತನವನ್ನು ಮುಕ್ತಾಯ ಮಾಡ್ತೀನಿ. ಸರ್ವರಿಗೂ ಶರಣ.